ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಂದೆ ಆದವನು ಯಾವಾಗಲೂ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಆದರೆ ನಾನು ಯಾವಾಗಲೂ ನಿನ್ನ ವರ್ತಮಾನದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗ ಇವತ್ತು ಒಳ್ಳೆ ಮಾರ್ಕ್ಸ್ ತೆಗಿತಾನೆ, ನನ್ನ ಮಗ ಇವತ್ತು ಚೆನ್ನಾಗಿ ಓದ್ತಾನೆ, ನನ್ನ ಮಗನಿಂದ ಇವತ್ತು ನನಗೆ ಖುಷಿ ಆಗತ್ತೆ ಅಂತ. ಆ ಥರ ಇವತ್ತು ನಿನ್ನಿಂದ ನನಗೆ ಖುಷಿ ಆಯ್ತು. ಇದೇ ತರ ಇನ್ಮೇಲೆ ಯಾವಾಗ್ಲೂ ಫಸ್ಟ್ ಬರ್ತಾ ಇರು, ಓಕೆನಾ? ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಓಹ್, ಸೈನ್ ಹಾಕ್ಬೇಕಲ್ವಾ? ಅದಕ್ಕೆ ತಾನೇ ನಿನ್ ಬ್ಯಾಗ್ ಕೆಳಗಡೆ ಇಟ್ಟಿದ್ದು. ಇರಾ ಇರಾ ಚಾಕ್ಲೇಟ್ ತಗೋ. ಅಪ್ಪ, ಇವತ್ತಿನ ಮಾರ್ಕೆಟ್ ಅಲ್ಲಿ ಚಡ್ಡಿಗಿಂತ ಚಾಕ್ಲೇಟೇ ಕಾಸ್ಟ್ಲಿ. ಆದ್ರೂ ಪ್ರೀತಿಯಿಂದ ಕೊಟ್ಟಿದ್ದೆ, ಥ್ಯಾಂಕ್ಸ್. ಮಗನೇ, 10 ತೋರಿಸಿ 5 ಕೊಟ್ಟಿದ್ರೆ ಬಾಯಿ ಮುಚ್ಕೊಂಡು ಹೋಗಿರೋ. ನಾನು ಇರ್ಲಾರ್ದೆ 60 ತೋರಿಸಿ 10 ಕೊಟ್ಟೆ. ಅದಕ್ಕೆ ಈ ಡೈಲಾಗ್ ಎಲ್ಲ ಕೇಳಬೇಕಾದ್ದು. ದಡ್ಡ ಮುಟ್ಟಾಳ. ಏನೋ ಮತ್ತಲ್ಲ. ಮೊಬೈಲ್ ಎಲ್ಲಿದೆ? ನನ್ನ ಮೊಬೈಲ್ ಎಲ್ಲಿದೆ? ಇದೇನಿದು? ಇನ್ನೊಂದು ಮಾರ್ಕ್ಸ್ ಕಾರ್ಡ? ಲೆಟ್ರು. ಪ್ರೀತಿಯ ಕೌರವ. ಟೀಚರ್ ಮುಂದ ನಾನು ಯಾಕೆ ಓದ್ಲಿ? ಹಾರ್ದು ಬಿಸಾಕ್ತೇನೆ. ಕೋಪನ ಲೆಟರ್ನ ಹರಿಬೇಕು ಅನ್ಸ್ತಿದ್ಯಾ? ಈ ಲೆಟರ್ನ ಹರಿಯೋಕ್ಕೂ ಮುಂಚೆ ಒಂದೇ ಒಂದು ನಿಮಿಷ ಟೈಮ್ ಕೊಟ್ಟು ಈ ಲೆಟರ್ನ ಪೂರ್ತಿಯಾಗಿ ಓದಿ ಪ್ಲೀಸ್. ಇಷ್ಟು ದಿನ ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಟೆ ಅನ್ಸುತ್ತೆ, ಆದ್ರೆ ಅದು ನಿಜವಾದ ಪ್ರೀತಿಯಾಗಿತ್ತು. ನಾನು ಅನಾಥಾಶ್ರಮದಲ್ಲಿ ಬೆಳೆದು ಯಾರ್ಯಾರ್ದೋ ಸಹಾಯದಿಂದ ಓದಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೆ. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯೋ ರಾಜಕೀಯದಿಂದ ನಾನು ನನ್ನ ಕೆಲಸ ಕಳ್ಕೊಂಡೆ. ಹೊಟ್ಟೆ ಪಾಡ್ಗೋಸ್ಕರ ಟ್ಯೂಷನ್ ತಗೋತಿದ್ದೆ. ಆ ಟೈಮಲ್ಲೇ ನಾನ್ ನಿಮ್ಮನ್ನ ನೋಡಿದ್ದು. ಒಂದು ಸಂಸಾರ ಅಂದ್ರೆ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ, ಒಬ್ಬ ಗಂಡ ಅಂದ್ರೆ ಯಾವ ತರ ಇರ್ಬೇಕು ಅಂತ ಆಸೆ ಪಟ್ಟಿದ್ನೋ, ಅದೇ ತರ ನೀವಿದ್ರಿ. ನಿಜವಾಗ್ಲೂ ನಾನ್ ನಿಮ್ ಹೆಂಡತಿ ಆಗಿದ್ದಿದ್ರೆ ಸಂಬಂಧನೇ ಕಾಣ್ದೇ ಇರೋ ನನ್ನಂತ ಅನಾಥೆಗೆ ಎಂತ ಪ್ರೀತಿ ಸಿಕ್ತಿತ್ತು. ಹುಡುಕಿದ್ರೆ ನನ್ಗೂ ಒಬ್ಬ ಒಳ್ಳೆ ಗಂಡ ಸಿಕ್ತಿದ್ನೇನೋ. ಆದ್ರೆ ಆ ದೇವ್ರು ನನ್ಗೆ ಅಷ್ಟು ಸಮಯ ಕೊಟ್ಟಿಲ್ಲ. ಯಾಕೆ ಅಂದ್ರೆ ನನ್ಗಿರೋ ಕಾಯಿಲೆಯಿಂದ ನಾನು ಹೆಚ್ಚು ದಿವಸ ಬದುಕೋದಕ್ಕಾಗಲ್ಲ. ಆಗ್ಲೇ ನಾನು ಡಿಸೈಡ್ ಮಾಡಿದ್ದು, ನಾನ್ ಮದ್ವೆ ಆಗಿ ನನ್ನ ನಂಬ್ಕೊಂಡ್ ಬರೋರ್ಗ್ ನೋವು ಕೊಡೋದಕ್ಕಿಂತ ಮದ್ವೆ ಆಗದೆ ಹೀಗೆ ಅನಾಥಾಗಿ ಇದ್ದು ಸತ್ತೋಗ್ಬಿಡೋಣ ಅಂತ. ಆದ್ರೆ ನಾನ್ ಸಾಯಕ್ಕೂ ಮುಂಚೆ ಸ್ವಲ್ಪ ದಿವಸದ ಮಟ್ಟಿಗಾದ್ರೂ ಒಂದು ಕುಟುಂಬ ಅಂದ್ರೆ ಹೇಗಿರುತ್ತೆ, ಅವ್ರ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಅನುಭವಿಸ್ಬೇಕು ಅಂತ ಅನಿಸ್ತು. ಆಗ ನನ್ನ ಕಣ್ಮುಂದೆ ಕಾಣಿಸ್ಕೊಂಡಿದ್ದು ಒಳ್ಳೆ ವ್ಯಕ್ತಿ ಅಂದ್ರೆ ನೀವೊಬ್ರೆ. ನನಗನ್ಸ್ತು ನಿಮ್ ಜೊತೆ ಇದ್ರೆ, ನಿಮ್ ಕುಟುಂಬದಲ್ಲಿದ್ರೆ ನಾನು ಖುಷಿಯಾಗಿರ್ತೀನಿ, ನನ್ಗ ಆ ಎಲ್ಲ ಪ್ರೀತಿ ಸಿಗುತ್ತೆ ಅಂತ. ಅದಕ್ಕೋಸ್ಕರನೇ ನಿಮ್ಮನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳಿ ನಿಮ್ಮನ್ನ ಗೋಳಿಕೊಂಡೆ. ಆಮೇಲೆ ನೀ ಮನೆಗೆ ಹೇಗ್ ಬಂದು ಸೇರ್ಕೊಳ್ಳೋದು ಅಂತ ಗೊತ್ತಾಗ್ದೆ ನಿಮ್ ಮಗನಿಗೆ ಪಾಠ ಹೇಳ್ಕೊಡ್ತೀನಿ ಅನ್ನೋ ನೆಪದಲ್ಲಿ ಬಂದು ನಿಮ್ ಮನೆಗೆ ಸೇರ್ಕೊಂಡೆ. ಹಾಗೆ ನಿಮ್ ಮಗನ್ನ ತಿದ್ದಿ ತೀಡಿ ಒಳ್ಳೆ ವಿದ್ಯಾರ್ಥಿಯಾಗಿ ಮಾಡಿದೀನಿ. ಜೊತೆಗೆ ನಾನ್ ಬಯಸಿದ ಪ್ರೀತಿನ ನಿಮ್ ಕುಟುಂಬದಿಂದ ಪಡ್ಕೊಂಡಿದ್ದೀನಿ. ನಿಮ್ ಮನೆಯವರೆಲ್ಲರೂ ನನ್ನನ್ನ ನಿಮ್ ಮನೇಲಿ ಒಬ್ಳಾಗಿ ನೋಡ್ಕೊಂಡ್ರು. ಅವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮನ್ನ ಪ್ರೀತಿಗೋಸ್ಕರ ಗೋಳಿಕೊಂಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ನಾನು ಹೀಗೆಲ್ಲ ಮಾಡಿದ್ದು ನಿಮ್ಗಾಗ್ಲಿ ನಿಮ್ ಸಂಸಾರಕ್ಕಾಗ್ಲಿ ಕೆಟ್ಟದ್ ಬಯಸೋದಕ್ಕಲ್ಲ. ಪ್ರೀತಿ ಅಂದ್ರೆ ಏನು, ಕುಟುಂಬ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೆ. ಬಹುಶಃ ನೀವೀ ಲೆಟ್ರ್ ಓದೋ ಟೈಮ್ಗೆ ನಾನೀ ಭೂಮಿ ಮೇಲೆ ಇರಲ್ಲ ಅಂತ ಅನ್ಸುತ್ತೆ. ನಾನು ಎಲ್ಲೇ ಇದ್ರು ನಿಮ್ಗೆಲ್ರಿಗೂ ಒಳ್ಳೇದನ್ನೇ ಬಯಸ್ತೀನಿ. ಗಿರಿಜಕ್ಕನ, ಮಕ್ಕಳನ್ನ, ಅಪ್ಪನ ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ದಿನ ನಿಮ್ಮ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕೊನೆಯದಾಗಿ ಐ ಲವ್ ಯು ಕೌರವ. ಇಂತಿ ನಿಮ್ಮ ಪ್ರೀತಿಯ ಪ್ರೇಮ. ಗಿರಿ
ಗಿರಿ ಅಪ್ಪ ಗಿರಿ ಗಿರಿ ಹೇ ಯಾಕೋ ಹಾಗೆ ಅರ್ಚ್ಕೋತಾ ಇದೆಯಾ? ಅಪ್ಪ ನನ್ನಿಂದ ತುಂಬಾ ದೊಡ್ಡ ಅನ್ಯಾಯ ಆಗೋಯ್ತಪ್ಪ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅಂತ ಹೇಳಿ ಮಾವ. ಕೇಳಿದ್ಯಾ? ಈಗಲಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಿದ್ರೆ ಈಗ ತಮಾಷೆ ಮಾಡ್ಬೇಡಪ್ಪ, ನಾನೇನೋ ಹೇಳ್ಬೇಕು ಅಂತ ಬಂದಿದ್ದೀನಿ. ಸಾರಿ ಕೇಳೋ ಹಾಗಿದ್ರೆ ರೂಮಿಗೆ ಬಂದು ಕೇಳಕ್ ಹೇಳಿ. ನನ್ನ ಗಂಡ ಎಲ್ಲರದ್ರ ಕಡೆ ಸಾರಿ ಕೇಳೋದು ನನ್ಗೆ ಇಷ್ಟ ಆಗಲ್ಲ. ಏಯ್ ನೋಡ್ದೇನೋ ಅವಳ ಸಂಸ್ಕಾರ ನೋಡ್ದೇನೋ? ಇಂಥವಳು ಮೋಸ ಮಾಡಕ್ ಹೊರಟಿದ್ಯಲ್ಲ ನೀನು. ನಾನು ಏನು ಮೋಸ ಮಾಡಿಲ್ಲಪ್ಪ, ಬೇಕಾದ್ರೆ ಈ ಲೆಟರ್ ಓದು ಗೊತ್ತಾಗುತ್ತೆ. ಏನಮ್ಮ ಅದು? ಕೊಡಮ್ಮ ಇಲ್ಲಿ. ಅಯ್ಯೋ ಭಗವಂತ, ಎಂಥ ಕೆಲಸ ಆಗೋಗಿದೆ. ರೇ ಏನ್ರಿ ಇದು? ಅದ್ರಲ್ಲಿ ಇರೋದೆಲ್ಲ ನಿಜನಾ? ಪಾಪ ಸಾವಿನ ದವಡೆಯಲ್ಲಿದ್ದರು ತಮ್ಮ ಕೊನೆಯ ಕ್ಷಣಗಳನ್ನು ನಮ್ಮ ಜೊತೆ ಸಂತೋಷವಾಗಿ ಕಳಿಬೇಕು ಅಂದ್ಕೊಂಡ್ರು. ಅಂಥ ಒಳ್ಳೆ ಮನಸ್ಸನ್ನು ನನ್ನ ಕೈಲಿ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಗಿರಿ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಕಣೋ. ನಿನಗೆ ನಿನ್ನ ಸಂಸಾರನೇ ಮುಖ್ಯ ಆಗಿತ್ತು. ಆ ಸಮಯದಲ್ಲಿ ನೀನು ತಗೊಂಡ ನಿರ್ಧಾರ ಸರಿಯಾಗಿದೆ. ನಾವೇ ನಿನ್ನ ತಪ್ಪು ತಿಳ್ಕೊಂಡ್ವಿ. ಸಾರಿ ಕಣಪ್ಪ. ಇಲ್ಲಪ್ಪ, ಅವ್ರು ಏನು ಹೇಳಕ್ಕೆ ಬರ್ತಿದ್ದಾರೆ ಅನ್ನೋ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ತಪ್ಪು ಮಾಡಿದ್ದು ನಾನು. ರೇ ಏನ್ ನಡೀತು ಅಂತ ನೀವು ನನಗೆ ಮೊದಲೇ ಹೇಳಬೇಕಾಗಿತ್ತು. ಪಾಪ ಟೀಚರ್ ಬಯಸಿದ್ದು ನಿಮ್ಮಿಂದ 4 ಪ್ರೀತಿ ಮಾತುಗಳನ್ನ. ಆ ಜೀವಕ್ಕೆ ಅದು ಸಿಗದೆ ಇರೋ ಹಾಗಾಗೋಯ್ತು. ಜೀವ ಹೋದ್ಮೇಲೆ ನೊಂದ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದು ಅವರವರ ಹಣೆ ಬರಹ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡಬೇಕು ಅಂತ ಹೇಳ್ತಾರೆ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ರು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ ರೀ. ಕ್ಷಮಿಸ್ಬಿಡಿ. ನನ್ನಿಂದ ಎಂಥ ತಪ್ಪಾಗೋಯ್ತು. ಈ ವಿಷಯ ನಂಗೆ ಮೊದಲೇ ಯಾಕೆ ಗೊತ್ತಾಗ್ಲಿಲ್ಲ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.